ಇದೆಲ್ಲ ಒಂದ್ ಕಡೆಗಾದ್ರೆ ಹಿಸ್ಟ್ರಿ ಏನಕ್ಕೆ ಓದಬೇಕು ಅಂತ ಹೆಸರೆಲ್ಲ ಹೇಳಿದ್ರು ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿರೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಿಸ್ಟ್ರಿ ಓದೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾರು ಕೂಡ ಈ ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ನಲ್ಲಿ PhD ಮಾಡುವಂತ ನೆಸೆಸಿಟಿ ಇಲ್ಲ. ಹಾಗೆ PhD ಮಾಡಬೇಕು ಅಂದ್ರೆ BA ಮಾಡ್ಕೊಳ್ಳಿ, ಅದಾದ್ಮೇಲೆ MA ಮಾಡ್ಕೊಳ್ಳಿ, ಅದಾದ್ಮೇಲೆ 2-3 ವರ್ಷ ಕಷ್ಟಪಟ್ಟು ಹಿಸ್ಟ್ರಿಯಲ್ಲಿ PhD ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಬೇಕಾಗಿರೋದು ನಮ್ಗೆ ಹಿಸ್ಟ್ರಿ ಏನಕ್ಕೆ ಓದಬೇಕು ನಾವು ಅಂತ ಹೇಳಿದ್ರೆ, ಹಿಸ್ಟ್ರಿ ಏನಕ್ಕೆ ಓದಬೇಕು ಅಂದ್ರೆ ಎಕ್ಸಾಮ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್, ಅದಕ್ಕೋಸ್ಕರ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ ಹಿಸ್ಟ್ರಿ ಓದಬೇಕು ನಾವು. ಜನರಲ್ ಆಗಿ UPSC ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, UPSC ಎಕ್ಸಾಮ್ ಅಲ್ಲಿ 12ರಿಂದ 18 ಕ್ವಶನ್ ಬಂದಿರುವಂತ ಇನ್ಸ್ಟೆನ್ಸ್ ಇದೆ ಹಿಸ್ಟ್ರಿಯಿಂದ. ಏನ್ಷಂಟ್ ಮಿಡಿವಲ್ ಮಾಡರ್ನ್ ಎಲ್ಲಾ ಸೇರ್ಕೊಂಡು ಒಂದು 12ರಿಂದ 18 ಕ್ವಶನ್ ಬಂದಿರುವಂತ ಇನ್ಸ್ಟೆನ್ಸ್ ಗಳನ್ನ ನೋಡ್ತೀವಿ ನಾವು. ಅದೇ ತರದಲ್ಲಿ KPSC ಎಕ್ಸಾಮಿಗೆ ಬಂದ್ರೆ KPSC ಎಕ್ಸಾಮ್ ಅಲ್ಲೂ ಕೂಡ 15ರಿಂದ 25 ಕ್ವಶನ್ಸ್ ಬಂದಿರೋದನ್ನ ನೋಡ್ತೀವಿ ನಾವು ಹಿಸ್ಟ್ರಿ ಒಂದರಿಂದಾನೆ ಅಲ್ವಾ. ನೀವು UPSC ಆಗಿರ್ಬೋದು KPSC ಆಗಿರ್ಬೋದು, ಕಟ್ ಆಫ್ ಎಷ್ಟಿರುತ್ತೆ? UPSC ಆಗ್ಲಿ KPSC ಆಗ್ಲಿ ಕಟ್ ಆಫ್ 50% ಗಿಂತ ಜಾಸ್ತಿ ಹೋಗೋದಿಲ್ಲ ಅಲ್ವಾ. ಸೊ ಆ 50% ಅಲ್ಲಿ ಹಿಸ್ಟ್ರಿ ಅನ್ನೋ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದನ್ನ ನೀವು ಅನಲೈಸ್ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾವು ಹಿಸ್ಟ್ರಿ ಅನ್ನೋಂಥ ಒಂದು ಸಬ್ಜೆಕ್ಟ್ನ ಓದ್ಕೋಬೇಕಾಗತ್ತೆ. ಸೊ ಜನರಲ್ ಆಗಿ ಹಿಸ್ಟ್ರಿ ಅಂತ ಹೇಳಿದ್ರೆ ನಾವು ನೋಡಿದ್ವಿ, ಡೆಫಿನೇಷನ್ ನೋಡ್ಕೋಬೇಕಾದ್ರೆ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್ ಅಂತ, ರೆಕಾರ್ಡ್ ಆಫ್ ಸಿಗ್ನಿಫಿಕೆಂಟ್ ಪಾಸ್ಟ್ ಇವೆಂಟ್ಸ್ ಅಂತ ನೋಡ್ಕೊಂಡ್ವಿ ನಾವು. ಸೊ ರೆಕಾರ್ಡ್ ಆಫ್ ಸಿಗ್ನಿಫಿಕೆಂಟ್ ಪಾಸ್ಟ್ ಇವೆಂಟ್ಸ್ ಅಂತ ಹೇಳಿದ್ರೆ ರೆಕಾರ್ಡ್ ಯಾರು ಮಾಡಬೇಕು, ರೆಕಾರ್ಡ್ ಹೇಗೆ ಮಾಡಬೇಕು, ರೆಕಾರ್ಡ್ ಎಲ್ಲಿಂದ ಮಾಡಬೇಕು, ಹಿಸ್ಟ್ರಿಗೆ ಇರುವಂತ ಸೋರ್ಸ್ ಯಾವ್ದು ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಸ್ಟ್ರಿಗೆ ಸುಮಾರು ಸೋರ್ಸ್ಗಳನ್ನ ರೆಕಗ್ನೈಸ್ ಮಾಡ್ಬೋದು ನಾವು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಎಸ್ಪೆಷಲಿ ಇಂಡಿಯನ್ ಹಿಸ್ಟ್ರಿಗೆ ಸುಮಾರು ರೆಕಗ್ನೈಸ್ ಮಾಡ್ತೀವಿ. ಅದರಲ್ಲಿ ಲಿಟ್ರರಿ ಸೋರ್ಸಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಲಿಟ್ರರಿ ಸೋರ್ಸಸ್ ಅಂತ ಹೇಳಿದ್ರೆ ಬರೆದಿಟ್ಟಿರುವಂಥದ್ದು, ಆಲ್ರೆಡಿ ಸುಮಾರು ಜನ ಬರೆದಿಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಕಲ್ಹಣ ಅಂತ ಒಬ್ಬ ಕಾಶ್ಮೀರದ ಪೊಯೆಟ್ ಬರ್ತಾನೆ, ಅವನು ರಾಜತರಂಗಿಣಿ ಅಂತ ಒಂದು ಬುಕ್ ಬರ್ದಿಯಾನೆ. ಕಾಶ್ಮೀರ್ನ ರೂಲ್ ಮಾಡಿರುವಂತ ಎಲ್ಲಾ ರಾಜರುಗಳ ಕ್ರೊನಾಲಜಿನ ಒಂದ್ ಕಡೆಗೆ ಬರ್ದಿದ್ದಾನೆ. ಅದಕ್ಕೆ ರಾಜ ತರಂಗಿಣಿ ಅಂತ ಹೆಸರು. ರಾಜ ಅಂದ್ರೆ ತರಂಗ ಅಂದ್ರೆ ಗೊತ್ತಲ್ವಾ, ವೇವ್ಸ್ ಅಂತ ಹೇಳ್ಬಿಟ್ಟು, ವೇವ್ಸ್ ಆಫ್ ಕಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರ್ದಿದ್ದಾನೆ, ರಾಜ ತರಂಗಿಣಿ ಅಂತ ಹೇಳಿ. ಆ ತರ ಸುಮಾರು ಜನ ಹಿಸ್ಟ್ರಿನ ಬರೆಯೋದಕ್ಕೆ ಅಟೆಂಪ್ಟ್ ಮಾಡಿದ್ದಾರೆ. ಆ ಲಿಟ್ರರಿ ಸೋರ್ಸ್ ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ರೀಕನ್ಸ್ಟ್ರಕ್ಟ್ ಹಿಸ್ಟ್ರಿ. ಸೊ ಲಿಟ್ರರಿ ಸೋರ್ಸಸ್ ಯಾವ್ದಾವ್ದಿರುತ್ತೆ, ಲಿಟ್ರರಿ ಸೋರ್ಸಸ್ ನಲ್ಲಿ 2 ತರದ ಸೋರ್ಸ್ ನ ರೆಕಗ್ನೈಸ್ ಮಾಡಬಹುದು ನಾವು. ಒಂದು ರಿಲಿಜಿಯಸ್ ಸೋರ್ಸ್, ಇನ್ನೊಂದು ಸೆಕ್ಯುಲರ್ ಲಿಟ್ರೇಚರ್. ರಿಲಿಜಿಯಸ್ ಲಿಟ್ರೇಚರ್ ನೋಡ್ತೀವಿ ನಾವು, ವೇದಗಳನ್ನ ನೋಡ್ತೀವಿ. ವೇದ ಆಗಿರ್ಬೋದು, ಉಪನಿಷತ್ ಆಗಿರ್ಬೋದು, ಎಪಿಕ್ಸ್ ಆಗಿರ್ಬೋದು, ಮಹಾಕಾವ್ಯ ಅಂತ ಕರೀತಾರೆ ರಾಮಾಯಣ ಮತ್ತೆ ಮಹಾಭಾರತ, ಎಪಿಕ್ಸ್ ಆಗಿರ್ಬೋದು. ಅದೇ ತರದಲ್ಲಿ ಸೂತ್ರ ಅಂತ ಕರೀತಾರೆ, ಬುದ್ಧಿಸ್ಟ್ ಜಾತಕ ಈ ಬುದ್ಧನ ಲೈಫ್ ಸ್ಟೋರಿನ, ಅಥವಾ ಬುದ್ಧ ಏನು ಆಕ್ಚುಲಿ ಬುದ್ಧಿಸ್ಟ್ ಹಿಸ್ಟ್ರಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಬುದ್ಧ ನಾವೇನ್ ಗೌತಮ ಬುದ್ಧ ಅಂತ ನೋಡ್ತೀವಿ, ಆ ಗೌತಮ ಬುದ್ಧ ಇಸ್ ದ 500th ಇನ್ಕಾರ್ನೇಷನ್ ಆಫ್ ಬುದ್ಧ ಅಂತೆ. ಅದಕ್ಕಿಂತ ಮುಂಚೆ 499 ಜನ್ಮ ಏನಿತ್ತು ಅದನ್ನ ಕಥೆಗಳ ಮುಖಾಂತರ ಹೇಳ್ತಾರೆ, ಅದನ್ನ ನಾವು ಜಾತಕ ಅಂತ ಕರಿತೀವಿ. ಸೊ ಬುದ್ಧಿಸ್ಟ್ ಜಾತಕ ಯಾವುದೇ ಕಥೆ ಆಗಿರ್ಬೋದು, ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಲಿಟ್ರರಿ ಸೋರ್ಸಸ್ ಏನಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾರೇ ಒಬ್ಬ ಒಂದು ಲಿಟ್ರೇಚರ್ ನ ಪ್ರೊಡ್ಯೂಸ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನ ಸರೌಂಡಿಂಗ್ ಇಂದ ಇನ್ಫ್ಲೂಯೆನ್ಸ್ ಆಗೇ ಇರ್ತಾನೆ ಅಲ್ವಾ. ಅವ್ನು ಯಾವ್ದೋ ಒಂದು ಕತೆ ಬರೀತಿದ್ದಾನೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ನಾವೆಲ್ ಬರೀತಿಯಾನೆ ಅಂತ ಹೇಳಿದ್ರೆ, ಅವತ್ತಿನ ಸೋಷಿಯಲ್ ನಾರ್ಮ್ಸ್ ಏನಿರುತ್ತೆ ಅದರ ಇನ್ಫ್ಲೂಯೆನ್ಸ್ ಆಗಿರುತ್ತೆ, ಅವನ ಸೊಸೈಟಿಯ ಇನ್ಫ್ಲೂಯೆನ್ಸ್ ಆಗಿರುತ್ತೆ, ಅವನ ಸುತ್ತ ಇರುವಂತಹ ಎನ್ವೈರನ್ಮೆಂಟ್ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಲಿಟ್ರರಿ ಸೋರ್ಸಸ್ ನ ಸ್ಟಡಿ ಮಾಡಿದಾಗ ಅವತ್ತಿನ ಟೈಮ್ ಪೀರಿಯಡ್ ಜನ ಯಾವ ತರ ಬಟ್ಟೆ ಹಾಕೊಳ್ತಾ ಇದ್ರು, ಯಾವ ತರ ಮಾತಾಡ್ತಾ ಇದ್ರು, ಏನ್ ತಿಂತಾ ಇದ್ರು ಅನ್ನೋದು ನಮ್ಗೆ ತುಂಬಾ ನೀಟಾಗಿ ಗೊತ್ತಾಗೋದನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೆ ಇಲ್ಲೇನ್ ನೋಡ್ತೀವಿ ನಾವು, ವೇದ ಆಗಿರ್ಬೋದು, ವೇದಾಸ್ ಅಲ್ಲೂ ಕೂಡ ಹಾಗೇನೆ. ವೇದಾಸ್ ಅಲ್ಲಿ ಋಗ್ವೇದ ಅಂತ ಬರುತ್ತೆ. ಈ ಋಗ್ವೇದದಲ್ಲಿ ಗಂಗೆ ಬಗ್ಗೆ ಒಂದೇ ಒಂದು ಸರಿ ಮೆನ್ಷನ್ಸ್ ಇರೋದನ್ನ ನೋಡ್ತೀವಿ ನಾವು. ಒಂದೇ ಸರಿ ಮೆನ್ಷನ್ ಮಾಡಿದ್ದಾರೆ ಗಂಗಾ ಅಂತ ಹೇಳ್ಬಿಟ್ಟು. ಋಗ್ವೇದ ಟೈಮ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ರಿವರ್ ಯಾವ್ದಾಗಿತ್ತು ಅಂದ್ರೆ ಸಿಂಧು ಮತ್ತೆ ಸರಸ್ವತಿ. ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು ನಾವಲ್ಲಿ, ಏನ್ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಋಗ್ವೇದದ ಜನ ಆ ಸಿಂಧು ಮತ್ತೆ ಸರಸ್ವತಿ ರಿವರ್ ವ್ಯಾಲೀಸ್ ಏನಿದೆ, ದೇ ಲಿವ್ಡ್ ಇನ್ ಸಿಂಧು ಅಂಡ್ ಸರಸ್ವತಿ ರಿವರ್ ವ್ಯಾಲೀಸ್ ಅಂತ ಹೇಳ್ಬೋದು ನಾವು. ಅಂದ್ರೆ ಏನಕ್ಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಲಿಟ್ರರಿ ಸೋರ್ಸಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲನೂ ಕೂಡ ಒಂದು ಕಡೆ ರಿಲಿಜಿಯಸ್ ಟೆಕ್ಸ್ಟ್ ಆದ್ರೆ, ಇನ್ನೊಂದು ಕಡೆ ನಾನ್ ರಿಲಿಜಿಯಸ್ ಟೆಕ್ಸ್ಟ್ ಅಥವಾ ಸೆಕ್ಯುಲರ್ ಟೆಕ್ಸ್ಟ್ ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಾವ್ದು ಸೆಕ್ಯುಲರ್ ಟೆಕ್ಸ್ಟ್ ಗಳು, ಧರ್ಮಶಾಸ್ತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಲಾ ಬುಕ್ ಅಂತ ಅನ್ಕೊಳ್ಳಿ ನೀವು. ಈ ಧರ್ಮಶಾಸ್ತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರದಲ್ಲಿ ಕೌಟಿಲ್ಯಂದು ಅರ್ಥಶಾಸ್ತ್ರ ಇಂಪಾರ್ಟೆಂಟ್ ಆಗುತ್ತೆ. ಕೌಟಿಲ್ಯಂದು ಅರ್ಥಶಾಸ್ತ್ರದಲ್ಲಿ ನಿಮ್ಗೆ ಬ್ಯೂರೋಕ್ರಸಿ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಒಂದ್ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಕೌಟಿಲ್ಯಂದು ಅರ್ಥಶಾಸ್ತ್ರ ಏನಿದೆ ಅದನ್ನ ಬುಕ್ ಆಫ್ ಸ್ಟೇಟ್ ಕ್ರಾಫ್ಟ್ ಅಂತ ಕರೀತಾರೆ.
ಸೊ ಯಾವ್ದು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಏನ್ ನೋಡ್ತೀವಿ ನಾವು ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಅಥವಾ ಬ್ರಿಟಿಷರ್ಸ್ ಬರೋದಕ್ಕಿಂತ ಮುಂಚೆ, ಆ ಪೊಲಿಟಿಕಲ್ ಸಿಸ್ಟಮ್ ಚಾಣಕ್ಯ ಬಂದಿದ್ರಿಂದ ಹಿಡಿದು ಬ್ರಿಟಿಷರ್ಸ್ ಬರೋ ತನಕನೂ ಕೂಡ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಡಿಪೆಂಡ್ ಆಗಿದ್ದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇನ್ಫ್ಲೂಯೆನ್ಸ್ ಆಗಿದ್ದು ಅರ್ಥಶಾಸ್ತ್ರದಿಂದಾನೆ. ಸೊ ಹಾಗಾಗಿ ಅರ್ಥಶಾಸ್ತ್ರದ ಬಗ್ಗೆ ಅರ್ಥಶಾಸ್ತ್ರದಿಂದಲೂ ಕೂಡ ನಾವು ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಪಾಣಿನಿ 6th century BC ಯಲ್ಲಿ ಅಷ್ಟಾಧ್ಯಾಯಿ ಅಂತ ಒಂದು ಬುಕ್ ಬರೀತಾನೆ. ಈ ಅಷ್ಟಾಧ್ಯಾಯಿ ಪ್ರಾಬಬ್ಲಿ ಪ್ರಪಂಚದ ಓಲ್ಡೆಸ್ಟ್ ಗ್ರಾಮರ್ ಬುಕ್ ಅಂತ ಹೇಳ್ಬೋದು ನಾವು ಸಂಸ್ಕೃತ. 6th century BC ಯಲ್ಲಿ ಈ ಅಷ್ಟಾಧ್ಯಾಯಿ ಅಂತ ಒಂದು ಬುಕ್ ಬರೀತಾನೆ. ಅದರಿಂದನೂ ಕೂಡ ನಾವು ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಕಾಳಿದಾಸ ಆಗಿರ್ಬೋದು, ಕಲ್ಹಣ ಆಗಿರ್ಬೋದು. ಕಾಳಿದಾಸ ಸುಮಾರು ಡ್ರಾಮಾಸ್ಗಳನ್ನ ಬರ್ದಿಯಾನೆ, ಕಾಳಿದಾಸ ಸುಮಾರು ಪೋಯಮ್ಸ್ ಗಳನ್ನ ಬರ್ದಿಯಾನೆ. ಅದರಿಂದಾನು ಕೂಡ ನಾವು ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಗುಪ್ತಾಸ್ ಟೈಮಲ್ಲಿ ಬರ್ತಾನೆ ಕಾಳಿದಾಸ. ಅದೇ ತರದಲ್ಲಿ ಸುಮಾರು ಜನರ ಬಯೋಗ್ರಫೀಸ್ ನೋಡ್ತೀವಿ. ಸೌತ್ ಇಂಡಿಯಾದಲ್ಲಿ ತಮಿಳ್ ಹಿಸ್ಟ್ರಿನ ಅಥವಾ ಏನ್ಷಿಯಂಟ್ ತಮಿಳ್ ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ನಾವು ಸಂಗಮ್ ಅಂತ ಒಂದು ಕಾನ್ಸೆಪ್ಟ್, ಸಂಗಮ್ ಅಂತ ಹೇಳ್ಬಿಟ್ಟು ಒಂದು ಟೈಮ್ ಪೀರಿಯಡ್ ಬರುತ್ತೆ. ಸುಮಾರು ತಮಿಳ್ ಪೋಯಿಟ್ಸ್ಗಳೆಲ್ಲ ಸೇರ್ಕೊಂಡು ಒಂದ್ ಕಡೆ ಅಸೋಸಿಯೇಷನ್ ಮಾಡ್ಕೊಂಡು ಸೀರೀಸ್ ಆಫ್ ಲಿಟರೇಚರ್ನ ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ಟೈಮ್ ಪೀರಿಯಡ್, ಇದು ಸಂಗಮ್ ಏಜ್ ಅಂತ ಕರಿತೀವಿ. ಅಲ್ಲೂ ಕೂಡ ನಾವು ಅಲ್ಲಿಂದಾನು ಕೂಡ ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸುಮಾರು ರಾಯಲ್ ಆರ್ಕೈವ್ಸ್ ಗಳನ್ನ ನೋಡ್ತೀವಿ ನಾವು. ಈ ರಾಯಲ್ ಆರ್ಕೈವ್ಸ್ ಗಳಲ್ಲಿ ರಾಜ್ಯಗಳೇ ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ, ನಾನು ಹಿಂಗ್ ಮಾಡಿದೆ ಅಥವಾ ರಾಯಲ್ ಡಿಕ್ರೀಸ್ ಏನಿರುತ್ತೆ ಆ ಡಿಕ್ರೀಸ್ ನ ನೋಡ್ತೀವಿ ನಾವು ರಾಯಲ್ ಆರ್ಕೈವ್ಸ್ ಗಳಲ್ಲಿ. ಈ ತರ ಸುಮಾರು ಆರ್ಕೈವ್ಸ್ ಇಂದನೂ ಕೂಡ ನಾವು, ಅದು ಕೂಡ ಒಂದು ರೀತಿಯಲ್ಲಿ ಲಿಟರರಿ ಸೋರ್ಸೆ, ಅದರಿಂದನೂ ಕೂಡ ನಾವು ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಅದೇ ತರದಲ್ಲಿ ನಾನ್ ಲಿಟರರಿ ಸೋರ್ಸಸ್ನ ಕೂಡ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಒಂದು ಆರ್ಕಿಯಾಲಜಿ. ಇವತ್ತು ನೋಡ್ತೀವಿ ನಾವು ಸುಮಾರು ಪ್ಲೇಸಸ್ಗಳಲ್ಲಿ ನಾವು ಅಂದ್ಕೊಳ್ತೀವಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತೀವಿ ನಾವು. ನೀವೆಲ್ಲ ಕೇಳಿದಿರ ಇದ್ರ ಬಗ್ಗೆ, ಸ್ಕೂಲಲ್ಲೆಲ್ಲ ಇದ್ರ ಬಗ್ಗೆ ಓದಿರ್ತಾರ. ಹರಪ್ಪ ಸಿವಿಲೈಸೇಷನ್ ಅಂತ ಕರೀತಾರೆ, ಅಥವಾ ಸಿಂಧೂ ಸರಸ್ವತಿ ಸಿವಿಲೈಸೇಷನ್ ಅಂತಾನು ಕರೀತಾರೆ. ಜನರಲ್ ಆಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿಬಹುದು ನಾವು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತು ಅಂತ ಹೇಳಿ ಯಾವುದೇ ಲಿಟರರಿ ಸೋರ್ಸಸ್ ಇಲ್ಲದೆ ಇರೋದನ್ನ ನೋಡ್ತೀವಿ. ದೇರ್ ಇಸ್ ನೋ ಲಿಟರರಿ ಎವಿಡೆನ್ಸ್ ಫಾರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಆದರೆ ವಾಟ್ ವಿ ಹ್ಯಾವ್ ಆರ್ಕಿಯಾಲಜಿಕಲ್ ರಿಮೈನ್ಸ್. ಹರಪ್ಪ ಆಗಿರ್ಬೋದು, ಮೊಹೆಂಜೋದಾರೋ ಆಗಿರ್ಬೋದು, ಧೋಲವೀರ ಆಗಿರ್ಬೋದು, ಈ ತರ ಸುಮಾರು ಪ್ಲೇಸಸ್ ಏನ್ ನೋಡ್ತೀವಿ ನಾವು, ಸುಮಾರು ಪ್ಲೇಸಸ್ಗಳ ಆರ್ಕಿಯಾಲಜಿಕಲ್ ರಿಮೈನ್ಸ್ಗಳಿದೆ. ಅಲ್ಲಿಂದ ನಾವು ರೀಕನ್ಸ್ಟ್ರಕ್ಟ್ ಮಾಡ್ಬೋದು ಹಿಸ್ಟ್ರಿನ. ಏನಂತ, ದೇರ್ ವಾಸ್ ಅ ಸಿವಿಲೈಸೇಷನ್ ಒನ್ಸ್ ಹಿಯರ್ ಅಂತ ಹೇಳ್ಬಿಟ್ಟು ನಾವು ಬೇಕಾದ್ರೆ ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ನ್ಯೂಮಿಸ್ಮ್ಯಾಟಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಮಿಸ್ಮ್ಯಾಟಿಕ್ಸ್ ಅಂದ್ರೆ ಸ್ಟಡಿ ಆಫ್ ಕಾಯಿನ್ಸ್ ಅಂತ ಹೇಳಿ. ಕಾಯಿನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದಷ್ಟು ರಾಜ್ಯಗಳ ಬಗ್ಗೆ ಯಾವುದೇ ಡೀಟೇಲ್ಸ್ ಸಿಗೋದಿಲ್ಲ. ಅವ್ರ ಬಗ್ಗೆ ಯಾರು ಕೂಡ ಬರ್ದೂ ಇಲ್ಲ, ಅವ್ರು ಯಾವ ಇನ್ಸ್ಕ್ರಿಪ್ಷನ್ಸ್ ಕೂಡ ಅನೌನ್ಸು ಮಾಡಿಲ್ಲ, ಏನೂ ಮಾಡಿಲ್ಲ. ಅವರು ಬರೀ ಕಾಯಿನ್ಸ್ ಗಳ ಮೇಲ್ಗಡೆಯಿಂದ ಈ ತರ ಒಬ್ಬ ರಾಜ ಇದ್ದ ಅಂತ ನಾವು ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಈ ಅಲೆಕ್ಸಾಂಡರ್ ಬಂದ್ ಹೋದ್ಮೇಲೆ ಇಂಡಿಯನ್ ನಾರ್ತ್ ವೆಸ್ಟರ್ನ್ ಸೈಡ್ ನಲ್ಲಿ, ಅಂದ್ರೆ ಇವತ್ತೇನು ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತೆ ತಜಿಕಿಸ್ತಾನ್ ರೀಜನ್ ನೋಡ್ತೀವಿ ನಾವು, ಆ ರೀಜನ್ ನಲ್ಲಿ ಒಂದಷ್ಟು ಜನ ಗ್ರೀಕ್ಸ್ ಗಳು ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿರ್ತಾರೆ. ಒಂದಷ್ಟು ಜನ ಗ್ರೀಕ್ಸ್ ಗಳು ಇಂಡಿಯನೈಸ್ ಆಗ್ಬಿಟ್ಟಿರ್ತಾರೆ. ಅವ್ರನ್ನ ನಾವು ಇಂಡೋ ಗ್ರೀಕ್ಸ್ ಅಂತ ಕರಿತೀವಿ. ಸುಮಾರು ಜನ, ಒಂದು 30-35 ಜನ ಇಂಡೋ ಗ್ರೀಕ್ ರೂಲರ್ಸ್ ಗಳು ಬರ್ತಾರೆ. ಅದರಲ್ಲಿ 32 ಜನ ಇಂಡೋ ಗ್ರೀಕ್ಸ್ ರಾಜರು, ಕಿಂಗ್ಸ್ ಇದ್ರು ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅವರು ಮಿಂಟ್ ಮಾಡಿ ಸರ್ಕ್ಯುಲೇಷನ್ಗೆ ಬಿಟ್ಟಿರುವಂತ ಕಾಯಿನ್ಸ್ ಇಂದ ಮಾತ್ರ. ಅಂದ್ರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂದ್ರೆ ಕಾಯಿನ್ಸ್ ಕೂಡ ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಈಗ ನಮಗೂ ಅಷ್ಟೇ ಏನಾದ್ರೂ ಒಳ್ಳೆ ಕೆಲಸ ನಾವು ಮಾಡ್ಬಿಟ್ಟಿದ್ವಿ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಇದೇ ಹಿಂಗೆ ಆಡ್ಕೊಂಡು ತಿರ್ಗಾಡ್ತಿರ್ತೀವಿ. ಏನಕ್ಕೆ ರೆಕಗ್ನೈಸ್ ಮಾಡ್ಲಿ ನಮ್ಮನ್ನ ಅಂತ ಹೇಳ್ಬಿಟ್ಟು ಅಲ್ವಾ? ಏನಕ್ಕೆ, ಯಾರಪ್ಪ ಈ ಕೆಲಸ ಮಾಡಿದ್ದು ಬಹಳ ಒಳ್ಳೆ ಕೆಲಸ, ನಾನು ಅಂತ ಹೇಳ್ಕೊಳ್ತೀವಿ. ಹೌದೋ ಅಲ್ವೋ? ಅದೇ ತರದಲ್ಲಿ ರಾಜ ಮಹಾರಾಜರು ಕೂಡ ಹಾಗೇನೆ. ಕಿಂಗ್ಸ್ ಆಗಿರ್ಬೋದು, ಎಂಪರರ್ಸ್ ಆಗಿರ್ಬೋದು, ಅವ್ರಿಗೂ ಕೂಡ ಇದು ನಾನ್ ಮಾಡ್ಕೊಂಡೆ, ಈ ಕೆರೆ ನಾನ್ ಕಟ್ಟಿಸ್ದೆ, ಈ ಪಿಲ್ಲರ್ ಹಿಂಗ್ ಮಾಡ್ಕೊಂಡೆ, ಕಳಿಂಗ ನಾನ್ ಕ್ಯಾಪ್ಚರ್ ಮಾಡ್ಕೊಂಡೆ ಅಂತ ರಾಜಗಳಿಗೂ ಕೂಡ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಬಹಳ ಜಾಸ್ತಿ ಆಸೆ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅವರು, ಅದಕ್ಕೋಸ್ಕರ ಕಲ್ಲಲ್ಲಿ ಕೆಚ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಾನು ಇದು ಮಾಡಿದೆ ಅಂತ ಹೇಳ್ಬಿಟ್ಟು. ಅದನ್ನ ನಾವು ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಸೊ ಈ ತರ ಇನ್ಸ್ಕ್ರಿಪ್ಷನ್ ಅಂದ್ರೆ ಅವ್ರ ಬಗ್ಗೆ ಅವರೇ ಹೊಗಳ್ಕೊಂಡಿರೋವಂಥದ್ದು. ನಾನು ಅಲ್ಲಿ ತನಕ ಹೋಗಿದ್ದೆ. ಈಗ ಹೇಳ್ತೇನೆ, ಸೌತ್ ಇಂಡಿಯಾದಲ್ಲಿ ಈ ರಾಷ್ಟ್ರಕೂಟದಲ್ಲಿ ಹೇಳ್ಕೊಳ್ತಾನೊಬ್ಬ, 3 ಸಮುದ್ರ ತೋಯ ಪೀತ ವಾಹನಂ ಅಂತ ಹೇಳಿ, ಅಂದ್ರೆ 3 ಸಮುದ್ರದ ನೀರು ನಾನು ಕುದುರೆ ಕುಡಿದಿದ್ದೆ ಅಂತ ಒಬ್ಬ ರಾಜ ಹೇಳ್ಕೊಳ್ತಾನೆ ಅಲ್ವಾ? ಸಮುದ್ರಗುಪ್ತ ಹೇಳ್ಕೊಳ್ತಾನೆ, ನಾನು ಇಡೀ ಇಂಡಿಯಾನ ಕಾಂಕರ್ ಮಾಡ್ಕೊಂಡ್ವಿ, ಅಶ್ವಮೇಧ ಯಾಗ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಕಲ್ ಮೇಲೆ ಬರ್ಸ್ಕೊಂಡು ಹೋಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಅಶೋಕನ್ಗಂತೂ ಕೂಡ ಬಹಳ ಹುಚ್ಚಿತ್ತು ಅಂತ ಅನ್ಸುತ್ತೆ. ನಾನು ಮಾಡ್ದೆ ಅಂತ ಹೇಳ್ಕೊಳ್ಳೋದು. ಅಫ್ಘಾನಿಸ್ತಾನಿಂದ ಹಿಡಿದು ಈ ಕಡೆ ಸೌತ್ ಇಂಡಿಯಾದಲ್ಲಿ ಮೈಸೂರು ತನಕ, ಆ ಕಡೆ ವೆಸ್ಟ್ ಬೆಂಗಾಲ್ ತನಕನೂ ಕೂಡ ಎಲ್ಲಿ ಹೋದ್ರೂ ಕೂಡ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಗಳು ಸಿಗುತ್ತೆ. ಇದು ನಾನ್ ಮಾಡ್ದೆ ಅಂತ ಹೇಳ್ಕೊಳ್ಳುವಂಥದ್ದು. ಸೊ ಇನ್ಸ್ಕ್ರಿಪ್ಷನ್ಸ್ ಗಳು ಕೂಡ ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕಿರುವಂತ ಒನ್ ಆಫ್ ದ ಮೇಜರ್ ಸೋರ್ಸಸ್ ಅಂತ ನಾವು ಹೇಳ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ, ಹಿಸ್ಟ್ರಿ ಅಂತ ಹೇಳಿದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಸಿಗ್ನಿಫಿಕೆಂಟ್ ಪರ್ಸನಾಲಿಟೀಸ್ ಆಗಿರ್ಬೋದು, ಸಿಗ್ನಿಫಿಕೆಂಟ್ ಈವೆಂಟ್ಸ್ ಆಗಿರ್ಬೋದು,
ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದನ್ನ ಹಿಸ್ಟ್ರಿ ಅಂತ ನಾವು ಕರ್ಕೊಂಡ್ರೆ, ಆ ಟೈಮ್ ಪೀರಿಯಡ್ ನಲ್ಲಿ ಜನಗಳು ಯಾವ ತರ ಇದ್ರು, ಜನ ಏನ್ ಊಟ ಮಾಡ್ತಾ ಇದ್ರು, ಜನ ಯಾವ ತರ ಬಟ್ಟೆ ಹಾಕೊಳ್ತಾ ಇದ್ರು, ಜನಗಳ ನಾರ್ಮಲ್ ಆಗಿ ವಾಟ್ ವಾಸ್ ದೇರ್ ವೇ ಆಫ್ ಲೈಫ್ ಅಂತ ಯಾರು ಕೂಡ ಬರ್ದಿಟ್ಕೊಳ್ಳೋದಿಲ್ಲ. ಈಗ ನಿಮಗೇನೆ ಒಂದು ಇವತ್ತಿನ ಕಂಟೆಂಪ್ರರಿ ಸೊಸೈಟಿ ಮೇಲ್ಗಡೆಗೆ ಒಂದು 10 ಪೇಜಿಂದ ಎಸ್ಸೆ ಬರೀರಿ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ, ಈ ಟೈಮಲ್ಲಿ ಇರುವಂತ ಬಹಳ ಸಿಗ್ನಿಫಿಕೆಂಟ್ ಇವೆಂಟ್ಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಅದೇ ಯಾರೋ ಫಾರಿನ್ ಇಂದ ಯಾರೊಬ್ಬ ಬ್ಲಾಗರ್ ಬಂದ ಅಂತ ಅನ್ಕೊಳ್ಳಿ, ಈ ಪಾನಿಪುರಿ ಅಂಗಡಿ ನೋಡ್ಬಿಟ್ಟು ಸುಸ್ತಾಗ್ಬಿಡ್ತಾನ ಅವನು ಅಲ್ವಾ, ಈ ಟ್ರಾಫಿಕ್ ನೋಡಿ ಸುಸ್ತಾಗ್ತಾನೆ. ಇವನಪ್ಪ ಬಟ್ಟೆ ಹೀಗಾಗ್ತಾರೆ, ಒಂದ್ ಸಿಂಗಲ್ ಬಟ್ಟೆ ತಗೊಂಡು ಸುತ್ಕೊಂತಾರೆ ಇಂಡಿಯನ್ಸ್ ಅಂತ ಹೇಳ್ಕೊಳ್ತಾನೆ ಅಲ್ವಾ. ಸೊ ಫಾರಿನರ್ಸ್ ಗಳಿಗೆ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿರುವಂತ ಸಣ್ಣ ಸಣ್ಣ ಕಲ್ಚರಲ್ ಚೇಂಜ್ಗಳು ಕೂಡ ನೋಟ್ ಮಾಡ್ಕೊಳ್ತಾರೆ ಅವರು. ಇದು ಹಿಂಗೆ ಒಬ್ಬ ಹೇಳ್ತಾನೆ ಫ್ರಾನ್ಸಿಸ್ ಅಂತ, ಸಾರಿ ಸ್ಪೇನ್ ಇಂದ ಒಬ್ಬ ಫ್ರಾನ್ಸಿಸ್ ಅಂತ ಹೇಳ್ಬಿಟ್ಟು ಟ್ರಾವೆಲರ್ ಬಂದಿರ್ತಾನೆ. ಅವ್ನು ಹೇಳ್ತಾನೆ ವಿಜಯನಗರ ಎಂಪರಿಗೆ ಬಂದಾಗ ಇಲ್ಲೇನಪ್ಪ ಹೆಂಗಸರು ಕುಸ್ತಿ ಆಡ್ತಾರೆ ಹೇಳಿ ಅಂತ ಹೇಳ್ತಾನೆ. ನಮ್ಗೆ ಅದು ಕಾಮನ್ ಆಗ್ಬಿಟ್ಟಿತ್ತು. ನಮಗೆ ಕಾಮನ್ ಆಗಿರುವಂತದ್ದು ಅವ್ರಿಗೆ ಸಪರೇಟ್ ಕಲ್ಚರ್ ತರ ಕಾಣುತ್ತೆ, ಅದನ್ನ ನೋಟ್ ಮಾಡ್ಕೊಳ್ತಾರೆ ಅವರು. ಸೊ ಹಾಗಾಗಿ ಈ ಫಾರಿನರ್ ಅಕೌಂಟ್ಸ್ ಏನ್ ನೋಡ್ತೀವಿ ನಾವು, ಫಾರಿನರ್ಸ್ ಅಕೌಂಟ್ಸ್ ಇಂದನೂ ಕೂಡ ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡ್ಬೋದು, ಯಾವ್ದ್ರದ್ದು ನಮ್ಮ ಕಲ್ಚರ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಟ್ರಾವೆಲರ್ಸ್ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಮೆಗಸ್ತನೀಸ್ ಅಂತ ಒಬ್ಬ ಬರ್ತಾನೆ, ಕೇಳಿರ್ತೀರಾ ನೀವು ಮೆಗಸ್ತನೀಸ್ನ. ಈ ಮೆಗಸ್ತನೀಸ್ ಏನ್ ಮಾಡ್ದ, ಇಂಡಿಕಾ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರ್ದಿಯಾನೆ. ಈ ಮೆಗಸ್ತನೀಸ್ ಏನಾಗುತ್ತೆ ಅಂದ್ರೆ ಚಂದ್ರಗುಪ್ತ ಮೌರ್ಯನನ್ನ ಸೋಲ್ಸಕ್ ಬರ್ತಾನೆ ಒಬ್ಬ, ಸೆಲ್ಯೂಕಸ್ ನಿಕೆಟರ್ ಅಂತ ಹೇಳ್ಬಿಟ್ಟು. ಈ ಸೆಲ್ಯೂಕಸ್ ನಿಕೆಟರ್ನ ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾನೆ. ಸೋಲ್ಸಾದ್ಮೇಲೆ ಸೆಲ್ಯೂಕಸ್ ನಿಕೆಟರ್ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಅದೇ ತರದಲ್ಲಿ ಒಬ್ಬ ಅಂಬಾಸಿಡರ್ನ ಕೂಡ ಇಂಡಿಯಾ ಕಳಿಸ್ಕೊಟ್ಟಿರ್ತಾನೆ. ಹಿ ವಾಸ್ ಮೆಗಸ್ತನೀಸ್. ಇವನು ಇಂಡಿಯನ್ ಸೊಸೈಟಿ ಬಗ್ಗೆ ಆಗಿರ್ಬೋದು, ಇಂಡಿಯನ್ ಕಲ್ಚರ್ ಆಗಿರ್ಬೋದು, ಅಥವಾ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಒಂದು ಅಕೌಂಟ್ ನ ಬಿಟ್ಟು ಹೋಗಿದ್ದಾನೆ, ಇಂಡಿಕಾ ಅಂತ ಹೇಳಿ ಕರೀತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಇಟ್ ಇಸ್ ಅವೈಲಬಲ್ ಓನ್ಲಿ ಇನ್ ಪಾರ್ಟ್ಸ್. ಕಂಪ್ಲೀಟ್ ಆಗಿ ಇನ್ನೂ ಕೂಡ ಇಂಡಿಕಾ ಅನ್ನುವಂಥ ಬುಕ್ ನಮಗೆ ಸಿಕ್ಕಿಲ್ಲ. ಅಲ್ಲಲ್ಲಿ ಒಂದಷ್ಟು ಜನ ಇಂಡಿಕಾನ ಕೋಟ್ ಮಾಡಿರೋದ್ರಿಂದ ನಾವು ಇಂಡಿಕಾ ಅನ್ನುವಂಥ ಒಂದು ಬುಕ್ ಇತ್ತು ಅಂತ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಅದೇ ತರದಲ್ಲಿ ಫಾಹಿಯಾನ್ ಬರ್ತಾನೆ. ಸುಮಾರು ಜನ ಚೈನೀಸ್ ಟ್ರಾವೆಲರ್ಸ್ ಬರ್ತಾರೆ. ಫಾಹಿಯಾನ್ ಅಂತ ಒಬ್ಬ ಬರ್ತಾನೆ ಗುಪ್ತಾಸ್ ಟೈಮ್ ಪೀರಿಯಡ್ ನಲ್ಲಿ. ಅದಾದ್ಮೇಲೆ ಹ್ಯುಯೆನ್ ಸಾಂಗ್. ಫಾಹಿಯಾನ್ ಬರ್ತಾನೆ ಸೆಕೆಂಡ್ ಸೆಂಚುರಿ CE ಅಲ್ಲಿ ಬರ್ತಾನೆ. ಸೆಕೆಂಡ್ ಸೆಂಚುರಿ CE ಅಲ್ಲಿ ಬಂದು ಏನಪ್ಪಾ ಇಂಡಿಯನ್ಸ್ ಬಹಳ ಒಳ್ಳೆಯವರು, ಒಂದು ಚೂರು ಕಳ್ತನ ಆಗಲ್ಲ ಅಂತ ಹೇಳ್ತಾನೆ ಇಲ್ಲಿ. ಅದೇ 6th ಸೆಂಚುರಿ BC ಅಲ್ಲಿ ಹ್ಯುಯೆನ್ ಸಾಂಗ್ ಬರ್ತಾನೆ. ಹ್ಯುಯೆನ್ ಸಾಂಗ್ ಬಂದ್ಬಿಟ್ಟು ಈ ರೋಡಲ್ಲಿ ಬಹಳ ತಿರುಗಾಡೋದೇ ಕಷ್ಟ, ರಾತ್ರಿ ಹೊತ್ತು ಕಳ್ರು ರೋಡಲ್ಲಿ ಅಂತ ಹೇಳ್ತಾನೆ. ಅಂದ್ರೆ ಸುಮಾರು ಜನ ಟ್ರಾವೆಲರ್ಸ್ ಬೇರೆ ಬೇರೆ ಟೈಮ್ ಪೀರಿಯಡ್ ನಲ್ಲಿ ಬಂದಾಗ ಆ ಟೈಮ್ ಪೀರಿಯಡ್ ನಲ್ಲಿ ಜನಗಳು ಯಾವ ತರ ಇದ್ರು ಅಂತಾನು ಕೂಡ ಮೆನ್ಷನ್ ಮಾಡಿರೋದನ್ನ ನಾವು ನೋಡ್ತೀವಿ. ಅದೇ ತರದಲ್ಲಿ ಇನ್ನೊಬ್ಬ ಬರ್ತಾನೆ ಐತ್ ಸಿಂಗ್ ಅಂತ ಹೇಳ್ಬಿಟ್ಟು, ಅವನು ಕೂಡ ಅದೇ ತರ ಅಕೌಂಟ್ಸ್ ಬಿಟ್ಟು ಹೋಗಿರೋದನ್ನ ನೋಡ್ತೀವಿ ನಾವು. ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್, ವಿಜಯನಗರ ಎಂಪರ್ಗೆ ಸುಮಾರು ಜನ ಟ್ರಾವೆಲರ್ಸ್ ಗಳು ಬಂದು ಹೋಗ್ತಾರೆ. ಅಬ್ದುಲ್ ರಜಾಕ್ ಆಗಿರ್ಬೋದು, ನ್ಯೂನಿಸ್ ಆಗಿರ್ಬೋದು, ಫ್ರಾನ್ಸಿಸ್ ಆಗಿರ್ಬೋದು, ಈ ತರ ಯುರೋಪಿಂದ ಮೊರಾಕೋ, ದೂರದ ಯುರೋಪ್ ಆಗಿರ್ಬೋದು, ಮೊರಾಕೋ ಆಗಿರ್ಬೋದು, ಅರಬ್ ಆಗಿರ್ಬೋದು, ಪರ್ಷಿಯಾ ಆಗಿರ್ಬೋದು, ಎಲ್ಲಾ ಕಡೆಯಿಂದನೂ ಕೂಡ ವಿಜಯನಗರ ಎಂಪರ್ಗೆ ಬಂದು ಹೋಗಿರ್ತಾರೆ ಟ್ರಾವೆಲರ್ಸ್. ಬಂದು ಹೋಗ್ಬಿಟ್ಟು ಒಬ್ಬ ದಂಗಾಗ್ಬಿಡ್ತಾನೆ, ಈ ತರದ್ದು ಒಂದು ಸಿಟಿನ ನಾನು ಪ್ರಾಬಬ್ಲಿ ಪ್ರಪಂಚದಲ್ಲಿ ಎಲ್ಲೂ ಕೂಡ ನೋಡೇ ಇಲ್ಲ ಅನ್ನುವಂತ ಮೆನ್ಷನ್ಸ್ ಸಿಗೋದನ್ನ ನೋಡ್ತೀವಿ ನಾವು. ಇನ್ನೊಬ್ಬ ಹೇಳ್ತಾನೆ ಟ್ರಾವೆಲರ್ ಬಂದು, ಇಲ್ಲಿ ಏನ್ ಮರೆ ಇವರು, ನಾವು ಒಂದ್ ಸ್ವಲ್ಪ ಗೋಲ್ಡ್ ಸಿಗ್ಲಿ ಸಿಲ್ವರ್ ಸಿಗ್ಲಿ ಅಂತ ಇಡೀ ಸೌತ್ ಅಮೆರಿಕಾನ ಕ್ಯಾಪ್ಚರ್ ಮಾಡ್ಕೊಂಡಿದೀವಿ, ಇಲ್ಲಿ ನೋಡಿದ್ರೆ ಅದನ್ನ ಬಳ್ಳದಲ್ಲಿ ಅಳಿತಿದಾರಲ್ವ, ಸೇರು ಪಾವು ಚಟಾಕಲ್ಲಿ ಅಳಿತಿದಾರಲ್ಲ ಇವರು ಚಿನ್ನ ಬೆಳ್ಳಿ ಮತ್ತೆ ವಜ್ರ ವೈಡೂರ್ಯಗಳನ್ನ ಅಂತ ಇನ್ನೊಬ್ಬ ಹೇಳೋದನ್ನ ನೋಡ್ತೀವಿ ನಾವು. ಅಂದ್ರೆ ಇವ್ರ ಅಕೌಂಟ್ಸ್ ಏನಿದೆ, ಇವ್ರ ಅಕೌಂಟ್ಸ್ ಇಂದನೂ ಕೂಡ ನಾವು ಮತ್ತೆ ವಾಪಸ್ ಇಂಡಿಯನ್ ಹಿಸ್ಟ್ರಿನ ಈಸಿಯಾಗಿ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಅದೇ ತರದಲ್ಲಿ ಸೈನ್ಸ್ ನ ಯೂಸ್ ಮಾಡ್ಕೊಂಡು ಕೂಡ ರೀಕನ್ಸ್ಟ್ರಕ್ಟ್ ಮಾಡ್ಬೋದು ನಾವು. ನಿಮ್ಗೆಲ್ಲ ಗೊತ್ತಾ ಇದೆ, ಕಾರ್ಬನ್ ಡೇಟಿಂಗ್ ಪ್ರೋಸೆಸ್ ಬಗ್ಗೆ ನಿಮ್ಗೆ ಗೊತ್ತಾ ಇದೆ. ಕಾರ್ಬನ್ ಹಾಫ್ ಲೈಫ್ ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ನ್ಯಾಚುರಲ್ ಮೆಟೀರಿಯಲ್ ಎಷ್ಟು ವರ್ಷ ಹಳೇದಾಗಿದೆ ಅಂತ ಹೇಳ್ಬಿಟ್ಟು ನಾವು ಸೈನ್ಸ್ ನ ಯೂಸ್ ಮಾಡ್ಕೊಂಡು ಕೂಡ, ಸೈಂಟಿಫಿಕ್ ಎವಿಡೆನ್ಸ್ ನ ಯೂಸ್ ಮಾಡ್ಕೊಂಡು ಕೂಡ ನಾವು ಹಿಸ್ಟ್ರಿನ ತುಂಬಾ ಈಸಿಯಾಗಿ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ನಮಗೆ ಇದೆಲ್ಲ ಸ್ಟಡಿ ಮಾಡ್ಬಿಟ್ಟು ಇದೆಲ್ಲ ಓದ್ಬಿಟ್ಟು ಸುಮಾರು ಜನ ಏನ್ ಮಾಡಿದ್ದಾರೆ, ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡ್ಬಿಟ್ಟಿದ್ದಾರೆ. ನಾವು ಹಿಸ್ಟ್ರಿ ರೀಕನ್ಸ್ಟ್ರಕ್ಟ್ ಮಾಡೋದು ತಲೆನೋವು ನಮಗೆ ಇಲ್ವೇ ಇಲ್ಲ. ಇವಾಗ ನಮಗಿರುವಂತ ತಲೆನೋವು ಏನು, ಒಂದು ಓದೋದು, ಇನ್ನೊಂದು ಓದಿದನ್ನ ನೆನ್ಪಿಟ್ಕೊಳ್ಳೋದು, ಮೂರನೇದು ಓದಿದ್ದನ್ನ ಎಕ್ಸಾಮ್ ಹಾಲಲ್ಲಿ ರೀಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಅದ್ರ ಬಗ್ಗೆ ನಮ್ಮ ಫೋಕಸ್ ಇರೋಣ.